ಹಲೋ ಐ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಾನು ನೋಡಿ ಕೋಳಿ ಕೂಗ್ತಾ ಇದೆ ನೋಡಿ. ನಮ್ಮ ಗಿಡದಲ್ಲಿ ಹೂವು ಇದೆ, ಹೂವು ಎಲ್ಲ ಕಿತ್ಕೊತಾ ಇದ್ದೀನಿ. ಫುಲ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಫಸ್ಟು ತುಂಬ ಹೂವು ಬಿಡ್ತಾಯಿತ್ತು ಗಿಡದಲ್ಲಿ, ಎಷ್ಟೊಂದು ಹೂವು ಬಿಡ್ತಾಯಿತ್ತು. ಇದರಲ್ಲಿ ಹೂವು ಬರುತ್ತೆ, ವಿಹಾನ್ ಕಿತ್ತು 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 ಹಾಕ್ಬಿಡ್ತೇನೆ. ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬರುತ್ತೆ. ಎಷ್ಟು ಹೂವು ಸಿಕ್ತು. ಅಶೋಕ ಮಲ್ಕೊಬಿಟ್ಟಿದ್ದೀನಿ. ಬೇಗ ಬೇಗ ಟಿಫನ್ ಮಾಡಬೇಕು ನೋಡಿ. ನೈಟೇ ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟೆ. ಈಗ ಈ ಪಾತ್ರೆಗಳೆಲ್ಲ ಜೋಡಿಸಿಕ್ಬಿಟ್ಟು ಬೇಗ ಬೇಗ ಟಿಫನ್ ಮಾಡಿಕ್ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು. ಏನು ಮಾಡೋದು ಟಿಫನ್ನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೆಮನ್ ರೈಸ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್. ಇವಾಗ ದೇವ್ರಿಗೆ ದೀಪಾರಾಧನೆ ಮಾಡಿಕೊಂಡೆ. ಇವಾಗ ಕೆಲ್ಸಕ್ಕೆ ಹೋಗಬೇಕು. ಟಿಫನ್ ಬಂದುಬಿಟ್ಟು ನೋಡಿ, ಟಿಫನ್ ಪಲಾವ್ ಮಾಡಿದ್ದೀನಿ. ದೇವ್ರ ದೀಪಾರಾಧನೆಯಲ್ಲೇ ಮಾಡಿಕೊಂಡೆ. ಪ್ರಜ್ವಲ್, ಓಯ್ ಪ್ರಜ್ವಲ್, ಎದ್ದೇಳು, ಹೋಗಿ ಸ್ನಾನ ಮಾಡೋಗೋ, ಎದ್ದೇಳು. ನೋಡಿ ವಿಹಾನ್ ಮಲ್ಕೊಂಡಿದ್ದಾನೆ ಇನ್ನು. ನೋಡಿ ಫ್ರೆಂಡ್ಸ್, ಇವಾಗ ಕೆಲಸದಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂದರೆ, ನಾನು ಬಟರ್ ಪೇಪರ್ ಇದೆ, ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡು ಚೆನ್ನಾಗಿ ತಟ್ಕೊತೀನಿ. ಸ್ವಲ್ಪ ತ್ಯಾವ ಮಾಡ್ಕೊಂಡು ತಟ್ಕೊತೀನಿ. ಸ್ವಲ್ಪ ಟಿಶ್ಯೂ ತೊಗೊಂಡು ಇದು ಒರೆಸ್ಕೊಬಿಡ್ತೀನಿ. ಈ ಥರ ಪ್ರತಿಯೊಂದು ರೊಟ್ಟಿಗೂ ಒರೆಸ್ಕೊತೀನಿ, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಒರೆಸ್ಕೊಬಿಡ್ತೀನಿ. ಇವಾಗ ಈ ಟಿಶ್ಯೂ ಪೇಪರ್ ನಿಧಾನಕ್ಕೆ ತೆಗೆದುಬಿಡ್ತೀನಿ. ಇವಾಗ ಎರಡೂ ಸೈಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೋಬೇಕು. ಫ್ರೆಂಡ್ಸ್, ಎಷ್ಟು ಜೋರು ಮಳೆ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಮಾಡಿದೆ. ನೂಕೋಲು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೀನಿ. ಇದು ಹಾಗಲಕಾಯಿ ಗೊಜ್ಜು, ಇದು ಬೀಟ್ರೂಟ್ ಪಲ್ಯ, ಚಪಾತಿ. ನೋಡಿ ಫ್ರೆಂಡ್ಸ್, ಇವಾಗ ಏನು ಮಾಡಿದ್ದೀನಿ ಅಂದರೆ
ಮಾಡಿದರೆ ಮತ್ತೆ ಅಡುಗೆ ನೋಡಿ. ಇದು ನೈಟಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೀನಿ, ಚಪಾತಿಗೆ ಮಾಡ್ತಾಯಿದ್ದೀನಿ. ಇನ್ನು ಟೊಮೊಟೊ ಗೊಜ್ಜು, ಚಪಾತಿ. ಈಗ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ, ಸಾಂಬಾರು, ಸೋರೆಕಾಯಿ ಪಲ್ಯ ಮಾಡಿದ್ದೀನಿ. ಸಾಂಬಾರು ಬಂದುಬಿಟ್ಟು ಈ ಕಾಯಿ ಸಾಂಬಾರು ಮಾಡಿದ್ದೀನಿ. ಇದು ಏನು ಕಾಯಿ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದ್ರ ಕಾಯಿ ಸಾಂಬಾರು